ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಆಂಧ್ರ ಪ್ರದೇಶದಲ್ಲಿ ಅಲ್ಲು ಅರ್ಜುನ್ ಅವರು ಒಳ್ಳೆ ಹೀರೋ. ಅವರು ಫಿಲ್ಮ್ಗಳನ್ನ ನಾನು ಸುಮಾರು 10-15 ವರ್ಷಗಳಿಂದನೂ ನಾನು ಅವ್ರ ಫಿಲ್ಮ್ಗಳನ್ನ ನೋಡ್ತಾ ಬಂದಿದ್ದೀನಿ. ಒಳ್ಳೆ ಆ್ಯಕ್ಟ್ರ, ಒಳ್ಳೆ ಕ್ಯಾರೆಕ್ಟರ್, ಅಭಿಮಾನಿಗಳನ್ನು ಹೊಂದಿದಂಥ ಜನಸಾಗರದ ನಾಯಕ, ಹೀರೋ. ಇವತ್ತು ಯಾವುದೇ ಒಂದು ಜನ ಬೆಂಬಲ ಸಿಕ್ತು ಅಂದರೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಪೊಲೀಸ್. ಯಾರನ್ನ? ಅಲ್ಲು ಅರ್ಜುನ್ ಅವರನ್ನು. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ, ಇವರು ಒಂದು ಫಿಲ್ಮ್, ಆ ಫಿಲ್ಮ್ ಪುಷ್ಪ ಫಿಲ್ಮು ಚೆನ್ನಾಗಿ ಓಡಿದ್ರಿಂದ, ನಂಬರ್ 1 ಪಟ್ಟಕ್ಕೆ ಬಂದಿದ್ದರಿಂದ ಅವರು ಆ ದಿನ ಖುಷಿಯಾಗಿ ಪಬ್ಲಿಕ್ಕಿಗೆ ಒಂದು ಸಾರ್ವಜನಿಕರ ಮುಂದೆ ಬಂದು ನಿಂತಾಗ ಅವರು ಅವರನ್ನು ನೋಡಲಿಕ್ಕೆ ಅವರ ಅಭಿಮಾನಿಗಳು ಮುನ್ನುಗ್ಗುತ್ತಾ ಬಂದಾಗ ಆ ಒಂದು ಸಮಯದಲ್ಲಿ ಆ ಒಂದು ಜನರ ಕಾಲು ತುಳಿತದಲ್ಲಿ ಒಬ್ಬ ಮಹಿಳೆ ಮರಣ ಹೊಂದಿದ್ಲು. ಆಕೆಯ ಮಗನಿಗೂ ಅಲ್ಪ ಸ್ವಲ್ಪ ಗಾಯಗಳು ಆದವು. ಈ ಒಂದು ಅನಾಹುತಕ್ಕೆ ಕಾರಣ ಯಾರು ಅಂದರೆ, ಒಂದು ಮಾತು ಹೇಳ್ತೀನಿ. ಒಂದು ಸಾರ್ವಜನಿಕರಲ್ಲಿ ಜನಕರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಕಾಲು ತುಳಿತದ ಒಂದು ಸಾವು. ಈ ಸಾವಿಗೆ ಕಾರಣರು ಯಾರು ಅನ್ನೋದ್ರ ಬಗ್ಗೆ ಉದಾಹರಣೆ ಏನಪ್ಪ ಅಂದ್ರೆ, ಅಲ್ಲು ಅರ್ಜುನ್ ಅವರೇ ಕಾರಣಕರ್ತರು. ಯಾಕಂದ್ರೆ ಇವರು ಅದಕ್ಕೆ ಕಾರಣಕರ್ತರು ಆಗಲಿಕ್ಕೆ ಒಂದು ವಿಚಾರ ಇದೆ. ಯಾಕಂದರೆ ಇವರು ಇಷ್ಟು ಅಭಿಮಾನ ಹೊಂದಿದಂಥ ಹೀರೋ ಮತ್ತು ಇಷ್ಟೆಲ್ಲ ಒಂದು ಅಭಿಮಾನಿಗಳನ್ನು ಹೊಂದಿದಂಥ ಹೀರೋ ಮತ್ತು ಈ ಪುಷ್ಪ ಫಿಲ್ಮ್ನಲ್ಲಿ ಇಷ್ಟೆಲ್ಲ ಹೀರೋಗಳಿಗಿಂತ ಇತಿಹಾಸದ ದುಡ್ಡು ಮಾಡಿಕೊಡ್ತು. ಇಂಥ ಒಂದು ಇತಿಹಾಸ ಇದ್ದಾಗ ಇವತ್ತು ಅವರು ಇಡೀ ಒಂದು ಆಂಧ್ರ ಪ್ರದೇಶದಲ್ಲಿ ಅವರ ಅಭಿಮಾನಿಗಳು ಸಾಗರದಲ್ಲಿ ಉಪಯೋಗ ಇದ್ದಾಗ ಅವರು ಒಂದು ಕಾನೂನು ಮೊರೆ ಹೋಗ್ಬೋದಾಗಿತ್ತು. ನೋಡಿ, ನನ್ನ ಅಭಿಮಾನಿಗಳನ್ನು ನಾನು ಭೇಟಿ ಮಾಡಲಿಕ್ಕೆ ನನಗೆ ಒಂದು ಪರ್ಮಿಷನ್ ಕೊಡಿ ಮತ್ತು ಅವರಿಗೆ ರಕ್ಷಣೆ ಕೊಡಿ, ಯಾವುದು ಅಹಿತಕರ ಘಟನೆ ಆಗದಂಗೆ ನನಗೊಂದಿಟ್ಟು ರಕ್ಷಣೆ ಕೊಡಿ, ಅವ್ರಿಗೂ ರಕ್ಷಣೆ ಕೊಡಿ ಅಂತಂದು ಒಂದು ಪೊಲೀಸ್ ಪವರ್ ತಗೊಂಡು ಅವ್ರೇನಾದರೂ ಆ ಒಂದು ಸಾರ್ವಜನಿಕರ ಮುಂದೆ ಬಂದು ನಿಂತಿದ್ರೆ ಇದರಲ್ಲಿ ಅಲ್ಲು ಅರ್ಜುನ್ ಅವರು ತಪ್ಪಿರ್ತಿದ್ದಿಲ್ಲ. ಇವರು ಯಾವುದು ಕಾನೂನು ಗೈಡ್ಲೈನ್ಸ್ ಇಲ್ಲದೇ ವೈಯಕ್ತಿಕವಾಗಿ ಸಾರ್ವಜನಿಕರ ಮುಂದೆ ಬಂದು ನಿಂತಾಗ ಆ ಒಂದು ಎಮೋಷನ್ನಲ್ಲಿ ಲಕ್ಷಾನುಗಟ್ಟಲೆ ಅಭಿಮಾನಿಗಳು ಮುನ್ನುಗ್ಗುತ್ತಾ ಬರ್ತಾ ಇದ್ದ ಕಾಲು ತುಳಿತದಲ್ಲಿ ಸತ್ತಿದ್ದಾರಂದರೆ ಇದಕ್ಕೆ ಪೊಲೀಸ್ನವರೇ ಎಫ್ಐಆರ್ ಅರಿಬೋದು. ಇದಕ್ಕೇನು ದೂರು ಕೊಡೋಂಥ ವ್ಯವಸ್ಥೆನೇ ಇಲ್ಲ. ಪೊಲೀಸ್ ಆ್ಯಕ್ಷನ್ ತಗೋಬೋದು. ಆದರೆ ಇಂಥ ಒಂದು ಅಚಾನಕ್ ಅನಾಹುತ ಆಗ್ತಾವ ಅನ್ನೋದು ಮುನ್ನೆಚ್ಚರಿಕೆ ವಹಿಸಬೇಕು ಪೊಲೀಸ್ನವರು. ಏನು ಇವತ್ತು ಇಂಥ ಅಲ್ಲು ಅರ್ಜುನ್ ಅವರ ಇತಿಹಾಸ ಇರೋದರ ಅವ್ರಿಗೆ ಇಂಥ ಒಂದು ವ್ಯವಸ್ಥೆ ಐತೆ ಅಂದಾಗ ಅವರು ನೋಡಿ, ಹಿಂಗೆ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಟ್ ತಗೊಳ್ಳಿ ಅಂತಂದು ಅವರು ಹೇಳ್ಬೋದಾಗಿತ್ತು, ಇವರು ಕೇಳ್ಬೋದಾಗಿತ್ತು. ಇವು ಯಾವುದು ಕಾನೂನು ವ್ಯವಸ್ಥೆ ಇಲ್ದಂಗೆ ಇವತ್ತು ಅಲ್ಲು ಅರ್ಜುನ್ ಅವರು ಒಂದು ಮಹಿಳೆಗೆ ಸಂಬಂಧಪಟ್ಟಂಥ ಕೊಲೆ ಆರೋಪಿ ಆದಂಥ ಸೆಕ್ಷನ್ನಲ್ಲಿ ಈಗ ಅವರು ಜೈಲು ಪಾಲಾಗ್ತಾರೆ. ಇದಕ್ಕೆಲ್ಲ ಕೋರ್ಟ್ನಿಂದನೇ ಅವ್ರು ಬೇಲ್ ಪಡಿಬೇಕು. ಸ್ಟೇಷನಿಂದಾಗಲಿ ವೈಯಕ್ತಿಕದಿಂದಾಗಲಿ ಅಥವಾ ಕಂಪ್ಲೇಂಟ್ ವಾಪಸ್ ತೊಗೊಂಡು ರಾಜಿ ಮಾಡಿಸೋದಾಗಲಿ ಆಗೋದಿಲ್ಲ. ಕೇಸ್ ಆಗಿಬಿಟ್ಟಿದೆ ಎಫ್ಐಆರ್. ಅವ್ರು 25 ಲಕ್ಷ ಕೊಟ್ಟರು ಅಷ್ಟೇ, 25 ಕೋಟಿ ಕೊಟ್ಟರು ಅಷ್ಟೇ. ಯಾಕಂತಂದರೆ ಇವತ್ತು ಒಂದು ಪೊಲೀಸ್ನವ್ರು ಯಾಕೆ ಇಷ್ಟು ಜವಾಬ್ದಾರಿಯಿಂದ ಇಂಥ ಪ್ರಕರಣಗಳು
ಇಂಥ ಹೀರೋಗಳ ಮೇಲೆ ಇಂಥ ಒಂದು ಪ್ರಕರಣ ಎಷ್ಟೋ ಆಗಿದ್ದವು. ಫಿಲ್ಮ್ ನೋಡೋ ಮುಂದೆ ಕರೆಂಟ್ ಹಿಡಿದು ಸತ್ತಿದ್ದಾರೆ. ಅಲ್ಲಿ ಫಿಲ್ಮ್ನಲ್ಲಿ ಟಿಕೆಟ್ನಾಗ ಉಸಿರುಗಟ್ಟು ಸತ್ತಿದ್ದಾರೆ. ಇಂಥವೆಲ್ಲ ಪ್ರಕರಣದಲ್ಲಿ ಹೀರೋಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೂ ಇಂಥ ಅಭಿಮಾನಿಗಳು ಹೊಂದಿದಂಥ ಹೀರೋಗಳು ಏನೋ ಒಂದು ಅಚಾನಕ್ ಕೈ ತಪ್ಪಿ ಮಾಡಿದಾಗ, ಅವರಿಂದ ಎಲ್ಲ ವ್ಯವಸ್ಥೆ ಇದ್ದಾಗ ಆ ಒಂದು ಮರಣ ಹೊಂದಿದಂಥ ಮಹಿಳೆಗೆ ಸೂಕ್ತವಾದಂಥ ಪರಿಹಾರ ಕೊಟ್ಟು, ಒಂದು ಕೆಲಸ ಕೊಟ್ಟು, ಅವ್ರ ಕುಟುಂಬಕ್ಕೆ ಒಂದು ವ್ಯವಸ್ಥೆ ಮಾಡಿ ಆ ಕೇಸ್ನಲ್ಲಿ ಮುಕ್ತಿ ಹೊಂದಕ್ಕೆ ಅವ್ರಿಗೆ ಅವಕಾಶ ಇದೆ. ಅದು ಕೋರ್ಟ್ನಿಂದ ಪಡಿಬೇಕು, ಅವ್ರು ಪಡಿತಾರೆ. ಅದೇನು ಇವತ್ತು ಅವರೇನು ಉದ್ದೇಶಪೂರ್ವಕವಾಗಿ ಮಾಡೋಂದಿಲ್ಲ. ಹಿಂಗೆ ಈ ಥರ ಆಗ್ತವೆ. ಯಾಕೆ ಅವರು ಮಾಡಬೇಕಂತನೂ ಆಗಿಲ್ಲ, ಅದು ಅಸಾಂದರ್ಭಿಕ ಆಗಿದೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಪ್ರಜೆಗಳು ಇರೋದಿಲ್ಲ. ಇದಕ್ಕೇನಾದರೂ ಒಂದು ನೊಂದಂಥ ಮರಣ ಹೊಂದಿದಂಥ ಮಹಿಳೆ ಕುಟುಂಬಕ್ಕೆ ಸೂಕ್ತವಾದ ಅತಿ ದೊಡ್ಡ ಪ್ರಮಾಣದ ಒಂದು ಪರಿಹಾರ ಕೊಡಬೇಕು. ಇದು